ಎಲ್ಲರಿಗೂ ಹೆಂಗದಿರಿ? ನಾ ಆರಾಮದೇನಿ, ನೀವು ಆರಾಮದ್ರಿ ಅಂತ ಅನ್ಕೋತೇನೆ. ಸೊ ನಾನು ಇವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಹಂಗೆ ಏನೋ ಒಂದು ಹಾಕ್ಬೇಕು ಅನ್ನಿಸ್ತು ವಿಡಿಯೋಸ್. ಅದ್ರ ಸಲುವಾಗಿ ನೀವು ತಮ್ಮನೇಲಿ ನೋಡ್ರೆ ಗೊತ್ತಾಗಿರ್ಬೇಕು ನಿಮ್ಗೆ. ಇದನ್ನೇನ ಎಲ್ಲರಿಗೂ ಗೊತ್ತಿರ್ತೈತಿ. ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದ್ರನ ರೊಟ್ಟಿ ಆ ಥರ ಬರ್ತೈತಿ. ಸೊ ರೊಟ್ಟಿ ಅಂದರೆ ಯಾರಿಗೂ ಗೊತ್ತಿರಂಗಿಲ್ಲ, ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಅದಕ್ಕಾಗಿ ನಾನು ಇದನ್ನು ಅಂದ್ರೆ ಇದನ್ನ ಅಂತೇಳಿ ವಿಡಿಯೋ ಹಾಕಿಲ್ಲ. ಸೊ ಮಾಡಕತ್ತಿದ್ನಿ. ಸೊ ಅದೇ ರೀತಿ ಕ್ಲಿಪ್ ತೊಗೊಂಡು ನಾನು ಹಾಕೀನಿ. ನೋಡಿರಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ. ಸೊ ಈಗ ನಾವು ನೋಡ್ನು ಬರ್ರಿ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ. ಚಿನ್ನವ ಹಾಯ್ ಮೇಡಮ. ಹಾಯ್. ಪಪ್ಪಿ ಕೊಡೋಕೆ ಪಪ್ಪಿ ಪಪ್ಪಿ ದೃಷ್ಟಿ ತೆಗಿ ದೃಷ್ಟಿ. ಇವಾಗ ಹಾಯ್ ಮಾಡಿ ಪ್ರತೀಕ್ ನೀನು ಹಾಯ್. ಹಾಯ್ ಪಪ್ಪಿ ಕೊಡು ಪಪ್ಪಿ. ಹಾಂ. ಸೊ ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಬರ್ರಿ. ಅದಾದ ನಂತರ ನಾನು ಇವತ್ತು ಬೆಳಗ್ಗೆನ ಸಂತೆ ಮಾಡ್ಕೊಂಬಂದಿಟ್ಟಿದ್ನಿ. ಹಂಗೆ ಕೈಚೀಲೊಳಗೆ ಇತ್ತದ ಸಂತೆ. ನಾನು ಅದನ್ನ ಏನೋ ಕಾಯಿಪಲ್ಯ ಬುಟ್ಟಿಗೆ ಜೋಡಿಸ್ಕೊಂಡಿರಲಿಲ್ಲ. ಅದೇ ರೀತಿಯಾಗಿ ಈಗ ನಾನು ನೋಡ್ರಿ ಕಾಯಿಪಲ್ಯ ಬುಟ್ಟಿಗೆ ಒಂದೊಂದಾಗಿ ನೀಟಾಗಿ ಎಲ್ಲ ತರಕಾರಿನ ಜೋಡ್ಸಾಕತ್ತೀನಿ. ಅದರೊಳಗೆ ನನ್ನ ಮಕ್ಕಳು ಬಂದ ಅದೊಂದು ಕಿತ್ತಾಡತ್ತಾರ. ಈ ರೀತಿಯಾಗಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ ನಂತರ ನಾನು ಈಗ ರೊಟ್ಟಿ ಮಾಡೋಕೆ ಪ್ರಿಪ್ರೇಷನ್ ನಡ್ಸೀನಿ ನೋಡ್ರಿ. ಈ ರೀತಿ ನಿಮ್ಮ ಮನ್ಯಾಗೂ ಕಿತಾಪತಿ ಮಾಡೋರು ಇದ್ರಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದ ಹಾಕ್ರಿ, ನನಗೂ ಗೊತ್ತಾಕತಿ. ಈಗ ನೋಡ್ರಿ ರೊಟ್ಟಿ ಮಾಡೋಕೆ ನಾನು ಮೊದ್ಲಕ್ಕೆ ಗ್ಯಾಸ್ ಮ್ಯಾಗ ಜಿಗಿಟ್ ನೀರು ಅಂತೀವ್ರಿ ನಮ್ಮ ಕಡೆ. ಈ ರೀತಿ ಒಂದು ಸ್ವಲ್ಪ ನೀರು ಜಿಗಿಗೆ ಇಟ್ಕೋತೀವ್ರಿ. ಈಗ ನಾನು ಹಿಟ್ಟು ಚಾನಿಸ್ಕೊಂಡು ಇಟ್ಕೊಂಡೀನಿ. ಅದರೊಳಗೆ ಈ ರೀತಿ ಮಾಡಿ ನೀರನ್ನ ಹಾಕ್ಕೊಂಡು ಅದನ್ನು ಸುತ್ತಲೂ ಹಿಟ್ಟು ಅದರೊಳಗೆ ಜಿಗಿ ಹಾಕೋತೀನಿ. ಹಾಕೊಂಡಾದ್ಮೇಲೆ ನಾನು ಬಿಸಿ ಆರೋಕ್ಕಿಂತ ಮೊದಲನ ಈಗ ನೀಟಾಗಿ ಅದನ್ನ ನಾದ್ಕೋತೀನಿ ರೀ. ಜಿಗಿ ಬರುವಂಗೆ ನೀಟಾಗಿ ಎಲ್ಲನೂ ಹದವಾಗಿ ನಾದ್ಕೋತೀನಿ ರೀ. ಈಗ ಈ ರೀತಿ ನೋಡ್ರಿ ನಾನು ಎರಡು ಕೈಲಿನ ನೀಟಾಗಿ ಈಸಿಸ ನೀರು ಹಾಕ್ಕೊಂಡು ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಟ್ಟನ್ನ ರೊಟ್ಟಿ ಹದಕ್ಕೆ ಬರುತ್ತೆ ನಾನು ನೀಟಾಗಿ ನಾದ್ಕೊಳತ್ತೇನೆ ರೀ. ಈಗ ಹಿಟ್ಟು ನಾದೋದಾಗೈತಿ. ನಾನು ಗ್ಯಾಸ್ ಮ್ಯಾಗ ತೆವಿ ಕಾಯಕ್ಕೆ ಇಟ್ಟನಿ. ಈ ರೀತಿಯಾಗಿ ನೋಡ್ರಿ ನಾನು ಒಂದಿಷ್ಟು ರೊಟ್ಟಿ ಹಿಟ್ಟಿನ ಉಳಿ ತೊಗೊಂಡು ಈ ರೊಟ್ಟಿನ ಬಡಿ ತೋರಿಸ್ತೀನಿ ನೋಡ್ರಿ. ಈ ರೀತಿಯಾಗಿ ನಾನು ರೊಟ್ಟಿ ಬಡಿತೀನಿ ನೋಡ್ರಿ. ಒಬ್ಬೊಬ್ರು ಮಾಡೋರು ಇದ್ರದ್ದು ಕಟ್ಟಿಗೆದು ಮನೆ ಇರ್ತೈತಿ, ಕೊಮ್ಮನಿಗೆ ಅಂತಾರೆ ಈ ಕಡೆ ಸೈಡ. ಮತ್ತು ಈ ರೀತಿ ಪರಾತ್ನ್ಯಾಗೂ ಮಾಡ್ತಾರೆ. ನಮ್ಮ ಮನ್ಯಾಗ ನಾನು ಈ ರೀತಿ ಮಾಡ್ತೀನಿ. ನಿಮಗೆ ಎಷ್ಟು ಅಗಲು ಬೇಕೋ ಅಷ್ಟು ಅಗಲು ನೀವು ರೊಟ್ಟಿನ ಬಡ್ಕೊಂಡು ನಾವು ಈಗ ಕಾಯ್ದೆ ಇಟ್ಟಿರ್ತೇವೆ, ಅದಕ್ಕೆ ಹಾಕ್ತೇನೆ ನೋಡ್ರಿ. ಈಗ ಒಂದಿಷ್ಟು ನೀರು ಅದಕ್ಕೆ ಹಚ್ಬೇಕಂದ್ರೆ ಅಂದ್ರೆ ಹಿಟ್ಟು ಇರ್ತೈತಿ, ಅದಕ್ಕೆ ಹೋಗೋ ಸಲುವಾಗಿ ಈಗ ನಾನು ಮ್ಯಾಗಿನ ಸೈಡ ನೀರು ಹಚ್ತೀನಿ ರೀ. ಅದಕ್ಕೆ ನೀರು ಹಚ್ಚಿ ಬೈಸ್ಕೋಬೇಕ್ರಿ. ಈಗ ಅದನ್ನು ನಾನು ತಿರುವಿ ಹಾಕ್ತೀನಿ ರೀ. ಮತ್ತು ನಾ ಬೇರೆದ ಉಳ್ಳಿ ತೊಗೊಂಡು ಈಗ ಬಡಿಯತ್ತೇನೆ ನೋಡ್ರಿ. ಈ ರೀತಿಯಾಗಿ ಎಲ್ಲ ರೊಟ್ಟಿನ ಈ ರೀತಿಯಾಗಿ ನೋಡ್ರಿ ನಾನು ಎರಡು ಸೈಡ ರೊಟ್ಟಿನ ಬೇಯಿಸ್ಕೊಂಡೇನಿ. ಕಣ್ ಬೀಳ್ಬೇಕ್ರಿ ಅಂದ್ರೆ ಅವ ಈ ರೀತಿಯಾಗಿ ನೋಡ್ರಿ ಬೆಂದ ನಿಮಗೆ ಕಾಣತೈತಿ. ಈ ರೀತಿಯಾಗಿ ಬೇಯಬೇಕವ. ಈ ರೀತಿ ನಾನು ಎರಡು ಸೈಡ ಕಣ್ ಬೀಳೋ ಹಂಗೆ ಬೇಯಿಸ್ಕೊಂಡೇನಿ. ಈಗ ಎರಡನೇ ರೊಟ್ಟಿನ ಬಡಿಯಾಕತ್ತೀನಿ. ಇದೇ ರೀತಿಯಾಗಿ ನಾನು ಎರಡು ಅಂದ್ರೆ ಅಷ್ಟು ರೊಟ್ಟಿಗಳನ್ನು ನಾನು ಮಾಡ್ಕೊಂಡೇನಿ. ಈಗ ನಾನೀಗೊಂದು ಕಾಯಿ ಹೆರಚಿ ಅದನ್ನ ಸ್ವಲ್ಪ ಉಪ್ಪು ನೀರಾಗ ನೆನೆ ಇಟ್ಟು ಆಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡೇನಿ.
ಅದು ಯಾವ ಕಾಯಿ ಅಂಥೇಳಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ನನಗೆ. ಈಗ ಇಲ್ಲಿ ಹುರಿಯಾತ ನೋಡ್ರಿ, ಇದ ಕಾಯಿ ನಾನು ಹುರಿದೇನಿ. ಇದು ಯಾವ ಕಾಯಿ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದ ಹೇಳ್ರಿ. ಹಂಗೆ ಚಿನ್ನವಾಗ ನಾನು ಉಪ್ಪಿಟ್ಟು ಮಾಡ್ಕೊಂಡೀನಿ, ಹಾಗೊಂದು ಸ್ವಲ್ಪ ಸಾರು ಮಾಡ್ಕೊಂಡೀನಿ. ಈಗ ಊಟಕ್ಕೆ ನಾನು ರೆಡಿ ಮಾಡಿ ಕೊಟ್ಟೇನೆ ನೋಡ್ರಿ ಫೈನಲ್ ಆಗಿ. ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ನೋಡ್ರಿ. ಹೆಂಗೈತಿ ನಾವು ಊಟ ಹೆಂಗೈತಿ? ಸೂಪರ ಅಲ್ಲ, ಸೂಪರ್ ಐತೈತೆ. ಈ ವಿಡಿಯೋ ನೋಡಿದ್ರಲ್ರಿ, ಅದು ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂಥೇಳಿ ಈ ವಿಡಿಯೋನ ಎಂಡ್ ಮಾಡಕತ್ತೀನಿ. ಮತ್ತು ಉತ್ತರ ಕರ್ನಾಟಕ ಊಟ ಸ್ಪೆಷಲ್ ಈ ಊಟ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಮತ್ತು ಕಾಮೆಂಟ್ ಮಾಡಿರಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಅಂಥೇಳಿ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.